ಆ ಕಡೆ ಸೈಡ್ ಈ ಕಡೆ ಸೈಡ್ ಪ್ರೆಸ್ ಮಾಡಕ್ಕೆ ಬಟನ್ ಕೊಟ್ಟವ್ರೆ. ಎಲ್ಲಾ ರಿಂಗ್ನು ಆ ಕಡೆ ಈ ಕಡೆ ಇದ್ರೊಳಗೆ ಓಲ್ ಒಳಗೆ ಕೂರಿಸ್ಬೇಕು. ಫ್ಯಾನು ಚೆನ್ನಾಗೈತೆ ಮತ್ತೆ ಇದು ಚೆನ್ನಾಗೈತೆ. ಒಂದ್ಸಲ ಅಂದ್ರೆ ಸ್ಪೀಡ್ ಗಾಳಿ ಬರುತ್ತೆ ಗೊತ್ತಾ ಇದ್ರಲ್ಲಿ. ನಾನಿವತ್ತು ನಿಮ್ಗೆ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ವಲ್ಲ ಆಟ ಸಾಮಾನುಗಳನ್ನ ತಗೊಬಂದಿದ್ದೀನಿ. 90s ಕಿಡ್ಸು ಯೂಸ್ ಮಾಡ್ತಿದ್ದಂತ ಆಟ ಸಾಮಾನುಗಳು ಟಾಯ್ಸ್ಗಳನ್ನ ತಗೊಬಂದಿದ್ದೀನಿ. ನೋಡಿ ಇಲ್ಲಿ ನೋಡಿ ಎಷ್ಟೊಂದು ಐತೆ, ಒಂದೊಂದನ್ನೇ ತೋರಿಸ್ತೀನಿ ನೋಡಿ. ನಿಮ್ಗೆ ಇದು ನೆನಪಿದ್ದೇ ಇರುತ್ತೆ ಎಲ್ರಿಗೂ. ಈ ಆಟ ಸಾಮಾನು ಜಾತ್ರೆಯಲ್ಲಿ ತಗೊಬರ್ತಿದ್ವಲ್ಲ, ಇದು ನೋಡಿ ಹೆಂಗೆ ಆಟ ಆಡೋದು ಅಂತಂದ್ರೆ ಈ ತರ ರಿಮೋಟ್ ತರ ಹಿಂಗ್ ಒತ್ಬಿಟ್ಟು ಒಳಗಡೆ ಕುಣ್ಸೋದು. ತುಂಬಾ ಜನ ಆಟ ಆಡಿರ್ತೀರ ಇದನ್ನ, ಎಲ್ರು ಆಡಿರ್ತೀವಿ ಈ ಗೇಮ್ನ. ಈಗ ಈ ತರದ ಆಟ ಸಾಮಾನುಗಳೇ ಸಿಗಲ್ಲ ಎಲ್ಲೂ. ಇದನ್ನ ನಾನು ರಾಮನಗರ ಜಾತ್ರೆಯಲ್ಲಿ ತಗೊಂಡಿದ್ದೆ ಒಂದ್ಸಲಿ. ಕವರ್ ತೆಗ್ದ್ಬಿಟ್ಟು ತೋರಿಸ್ತೀನಿ ನೋಡಿ ಗೈಸ್ ಹೆಂಗೈತೆ ಅಂತ. ಯಾರ್ಯಾರಿಗೆ ನೆನಪೈತೆ ಕಮೆಂಟ್ ಅಲ್ಲಿ ಹಾಕಿ. ಆಲ್ಮೋಸ್ಟ್ ಎಲ್ರು 2000 1999 1995 ಆ ಟೈಮಲ್ಲಿ ಹುಡ್ದವ್ರು ಎಲ್ರು ಕೂಡ ಈ ಗೇಮ್ನ ಆಡಿರ್ತಾರೆ. ಈಗಲೂ ಎಷ್ಟೊಂದ್ ಕಡೆ ಸಿಗುತ್ತೆ, ಕೆಲವರು ಆಡಿರ್ತಾರೆ ಈಗ್ಲೂ. ನೀವು ಆಡಿದ್ರೆ ಕಮೆಂಟ್ ಹಾಕಿ. ಇದು ಒಂದು ಟಾಯ್ ಆಯ್ತಾ. ನೆಕ್ಸ್ಟು ಈ ತರ ಜಾತ್ರೆ ಟಾಯ್ಗಳು ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಒಂದು ಸ್ವಲ್ಪ ಮುರಿದೋಗ್ಬಿಟ್ಟೈತೆ ಅನ್ಸುತ್ತೀರಿ, ಫಿಟ್ ಮಾಡೋಣ. ಇದು ನೋಡಿ ಜಾತ್ರೆಗಳು ಸಿಗುತ್ತಲ್ಲ ಆ ತರ ಟಾಯ್ ಇದು ನೋಡಿ ಹೆಂಗೈತೆ. ಈಗ ತಿರುಗ್ತಾ ಇದ್ ನೋಡಿ ಗೈಸ್. ಇಲ್ಲಿ ಕೆಳಗಡೆ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ರೊಟೇಟ್ ಆಗುತ್ತೆ. ಚಿಕ್ಕ ಮಕ್ಳು ಕೊಟ್ರೆ ಒಳ್ಳೆ ಆಟ ಆಡಕ್ಕೆ ಇದು ಮಜಾ. ನೆಕ್ಸ್ಟು ಇಲ್ಲೊಂದೈತೆ ನೋಡಿ, ಇದು ಹ್ಯಾಂಡಲ್ಲಿ ಫ್ಯಾನ್ ಯೂಸ್ ಮಾಡೋದು. ಇದು ಹಿಂಗೆ ಪ್ರೆಸ್ ಮಾಡಿದ್ರೆ ಫ್ಯಾನ್ ತರ ರೊಟೇಟ್ ಆಗುತ್ತೆ. ಎಲ್ಲಾರು ಧಗೆ ಆದ್ರೆ ಗಾಳಿ ಬೀಸ್ಕೋಬೋದು ಇದರಲ್ಲಿ. ಇದು ಚೆನ್ನಾಗೈತೆ ಆಟ ಆಡಕ್ಕೆ, ಎಷ್ಟು ಸ್ಪೀಡಾಗಿ ತಿರುಗುತ್ತೆ ನೋಡಿ. ಇದು ಹ್ಯಾಂಡ್ ಫ್ಯಾನ್. ಇಲ್ಲಿ ನೋಡಿ ರಿಮೋಟ್. ಇದು ಅಕ್ವೇರಿಯಂ ತರ ಇದೆ. ಇಲ್ಲಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಪ್ರೆಸ್ ಮಾಡಕ್ಕೆ ಬಟನ್ ಕೊಟ್ಟವ್ರೆ. ಒಳಗಡೆ ನೀರೈತೆ. ಈ ಬಾಲ್ಸ್ನ ಇವೆರಡರ ಒಳಗಡೆ ಕೂರ್ಸಿದ್ರೆ ಗೇಮ್ ಕಂಪ್ಲೀಟ್ ಆಗುತ್ತೆ. ಎಲ್ಲಾ ಬಾಲ್ಸ್ನು ಕೂರಿಸ್ಬೇಕು. ಇದೇ ಗೇಮ್. ಫುಲ್ಲು ದಿನ ಎಲ್ಲ ಆಡ್ತಿದ್ವಿ ಕುತ್ಕೊಂಡು, ಬೇಜಾರೇ ಆಗ್ತಿರ್ಲಿಲ್ಲ ಅವಾಗ. ಕರೆಕ್ಟಾಗಿ ಅವಾಗ ನಮ್ಗೆ ಫೋನೇ ಇರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡಕ್ಕೆ. ಫೋನಲ್ಲಿ ಗೇಮ್ ಆಡೋದು ಅವೆಲ್ಲ ಏನಿಲ್ಲ, ಈ ತರದ ಗೇಮ್ಸೇ ಆಡ್ತಿದ್ವಿ ನಾವು. ಇದು ಪ್ರೆಸ್ ಮಾಡು, ಗಾಳಿ ಗೊತ್ತಾಯ್ತಾ ಬೇಸಿಗೆಯಲ್ಲಿ ಯೂಸ್ ಮಾಡ್ಬೋದು ಗಾಳಿನ. ಹಿಂಗಂತ ಇದ್ರೆ ಬಿಸ್ಕೊತಿದ್ವಲ್ಲ ಅವಾಗ. ಇವಾಗ ಹಿಂಗ ಅನ್ಕೊಂಡು ನೀವೇ ನೋಡ್ತಾನೆ ಭೀಮ ಇವ್ರೇನೋ ಬೇರೆ ಏನೋ ಮಾಡ್ತಾವ್ರೆ ವಿಡಿಯೋ ಅಂದ್ಬಿಟ್ಟು ಹೋಗ್ಬಿಟ್ಟು ಮಾಡ್ಕೊಬಿಟ್ಟ. ಇದು ಆಟ ಆಡಿದೀನಿ ನಮ್ಮ ಇದ್ರಲ್ಲಿ ಚಿಕ್ಕದ್ರಲ್ಲಿ. ಇನ್ನೊಂಥರ ಫೋನ್ ತರ ಇಲ್ಲದಲ್ಲ ಫೋನ್ ತರ. ಅದು ನಾನ್ ಚಿಕ್ಕ ಸಿಕ್ಕಿರ್ಲಿಲ್ಲ, ನಿಮ್ನೆಲ್ಲ ಕರ್ಕೊಯ್ತೀನಿ ತಗೊಂಡಿದ್ದು. ನಿಮ್ ಚಿಕ್ಕ ವಯಸ್ಸಲ್ಲೇ ಆಗಿಲ್ಲ. ಇನ್ನೊಂದು ಟಾಯ್ನ ಅನ್ಬಾಕ್ ಮಾಡೋಣ ಇರಿ. ನೋಕಿಯಾ ಫೋನ್ ತರ ಐತೆ ನೋಡಿ, ನೊಕಾಟ ಅಂತ ಹಾಕೋರೆ. ಇದು ಆಲ್ಮೋಸ್ಟ್ ಎಲ್ರು ಆಡಿರ್ತೀವಿ ನಾವು. ಇದನ್ನು ಒನ್ ಆಫ್ ದ 90s ಟಾಯ್ಸ್, 90s ಕಿಡ್ಸ್ ಟಾಯ್ ಅಲ್ಲಿ ಇದು ಒಂದು. ಅವಾಗ ಚಿಕ್ಕದ್ರಲ್ಲಿ ನಾವು ಇದನ್ನ ಯೂಸ್ ಮಾಡಿರ್ತೀವಿ ಎಲ್ರು. ಈ ಗೇಮ್ ಏನಂತ ಅಂದ್ರೆ ರಿಂಗ್ ತರ ಇರುತ್ತೆ, ಒಳಗಡೆ ನೀರ್ ಹಾಕಿರ್ತಾರೆ. ಎಲ್ಲಾ ರಿಂಗ್ನು ಆ ಕಡೆ ಈ ಕಡೆ ಇದ್ರೊಳಗೆ ಓಲ್ ಒಳಗೆ ಕೂರಿಸ್ಬೇಕು. ಆಡಿರ್ತೀರ, ನಿಮ್ಗೆ ನೆನಪಿರುತ್ತೆ ಇದು ಪಕ್ಕ. ನೋಡಿ ಈ ತರ ಕೂರಿಸ್ಬೇಕು. ಅದನ್ನ ಕೂರ್ತಾನೆ ಇಲ್ಲ, ಓವರ್ಗಟ್ಲೆ ಆಡ್ಬೇಕು ಇದನ್ನ ಕೂರ್ಸ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ನೋಡಿ ಹೆಂಗೈತೆ ಆಟ ಆಡೋದು. ಮೊಬೈಲೊಂದು ಇನ್ನೊಂದು ಮೊಬೈಲ್ಗಳು ನೀವು ಚಿಕ್ಕವರಿದ್ದಾಗ ಬರ್ತಿದ್ದ. ಇನ್ನೊಂದು ಫೋನ್ ತರ ಬರುತ್ತಲ್ಲ ಗೈಸ್, ಅವಾಗ ನೇತಾಕೊಳ್ಳೋದು ಚಿಕ್ಕ ಮಕ್ಳದು. ಧೂಮ್ ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ಧೂಮ ಚಾಲೆ ಧೂಮ್ ಸಾಂಗ್ ಬರೋದು, ಹಾಡು ಬರೋದು. ಪಿಂಕ್ ಕಲರ್ ಇರೋದು ಅದು. ಅದಿಲ್ಲ ಇಲ್ಲಿ. ನೆಕ್ಸ್ಟ್ ಇನ್ನೊಂದು ಹೆಲಿಕಾಪ್ಟರ್ ಇದೆ. ಹೆಲಿಕಾಪ್ಟರ್ಗೆ ರೆಕ್ಕೆ ಕಟ್ಬಿಟ್ಟು ಹೆಲಿಕಾಪ್ಟರ್ ಹಾರೋದು. ಮತ್ತೆ ಇದ್ಯಾವ್ದೋ ಕೀ ಬಂಚ್ ಇದೆ. ಈ ಗೊಂಬೆ ಎಲ್ಲ ಏನಿಲ್ಲ ಬಿಡಿ. ಮೇನ್ ಆಗಿ 90s ಕಿಡ್ಸ್ ಟಾಯ್ ಅಂತಂದ್ರೆ ಇದೊಂದು, ಮತ್ತೆ ಈ ಗೇಮ್ಸ್, ಇವೆರಡು ಗೇಮ್ ಆಡೋದು. ಇದು ಐತಲ್ಲ, ಇದು ತಂದಿದಲ್ಲ ನೀನು, ಈ ತರದ್ದು ಇದು ಇವಾಗಿನ ಕಾಲಿದ್ದು ಇಲ್ಲ. ಇಲ್ಲೋಡು, ಇದು ನಮ್ಮನೆಯಲ್ಲಿ ಅದಲ್ಲ, ಇನ್ನೊಂದು ದೊಡ್ಡದಾಯ್ತು ರುಬಿಕ್ಸ್ ಕ್ಯೂಬ್. ಇದು ಸೇರ್ಸೋದು, ಮಿಕ್ಸ್ ಮಾಡ್ಬಿಟ್ಟು ಸರಿ ಮಾಡೋದು, ಕಲರ್ ಸೇರ್ಸೋದು. ಚೆನ್ನಾಗಿರ್ತದೆ ಇದು ಕಲ್ತ್ಕೊಂಡ್ರೆ.
ಇದು ಚೆನ್ನಾಗದೆ. ಕಲಿಬೇಕಲ್ಲ ನೀವು. ಮಿಕ್ಸ್ ಮಾಡಿ ಸೇರ್ಸೋದು. ಹ್ಮ್. ಮುತ್ತು ಮಾಡಿದ್ನಲ್ಲ ಮೊಬೈಲಲ್ಲಿ ನೋಡ್ಕೊಂಡು ಮಾಡ್ಬಿಟ್ಟವನೇ. ನಾವು ಹೆಂಗ್ ನಮ್ಗೆ ಬರಲ್ಲ. ಅವನಿಗೆ ಮೊಬೈಲ್ ಅಲ್ಲಿ ನೋಡ್ಕೊಂಡು ಮಾಡ್ಬೋದು ಗೈಸ್. ರುಬಿಕ್ಸ್ ಕ್ಯೂಬ್ ಮೊಬೈಲಲ್ಲಿ ಫೋನ್ ಅಲ್ಲಿ ಎಲ್ಲ ಎಲ್ಲೆಲ್ಲಿ ಏನೇನೈತೆ ಅಂತ ಸೆಟ್ ಮಾಡಿದ್ರೆ ಮೊಬೈಲ್ ಅಲ್ಲಿ ತೋರಿಸುತ್ತೆ ಹೆಂಗ್ ಟರ್ನ್ ಮಾಡಿ ಹೆಂಗ್ ಮಾಡ್ಬೇಕು ಅಂತ. ಅವಾಗ ಮುತ್ತು ಸೇರ್ಸ್ಬಿಟ್ಟವನೆ ಅಂತ ಖುಷಿ ಆದ್ರೆ ಆಮೇಲೆ ಮೊಬೈಲ್ ಸೇರ್ಸಿ ನೀನು ಮೊಬೈಲಲ್ಲಿ ನೋಡ್ಕೊಂಡು ಮಾಡ್ದೆ. ಇವೆಲ್ಲ ಆಟ ಸಾಮಾನುಗಳು ನೋಡಿ ಎಷ್ಟು ಚೆನ್ನಾಗೈತೆ. ಈಗ ಹೆಲಿಕಾಪ್ಟರ್ ಇದೆ ಒಂದು, ಅದನ್ನ ರೆಡಿ ಮಾಡ್ತೀನಿ. ಅಮ್ಮ ಹೆಲಿಕಾಪ್ಟರ್ ಹೆಂಗ್ ರೆಡಿ ಮಾಡೋದು ನನಗೂ ಗೊತ್ತಿಲ್ಲ. ಟ್ರೈ ಮಾಡೋಣ. ರೆಕ್ಕೆ ಅನ್ಸುತ್ತೆ ಇವು. ಇದೊಂದು ಹೆಲಿಕಾಪ್ಟರ್ ಇದೆ, ಇದಕ್ಕೆ ರೆಕ್ಕೆ ಹಾಕ್ಬೇಕು ಫಸ್ಟ್. ಹಾರುತ್ತಾ ಇದು ಹೆಲಿಕಾಪ್ಟರ್? ಟ್ರೈ ಮಾಡೋಣ. 3 ರೆಕ್ಕೆ ಹಾಕ್ತೆ. ಕೆಳಗಡೆ ಫಿಟ್ ಮಾಡೋದು ಅನ್ಸುತ್ತೆ ಗೈಸ್ ಇದು. ರೆಕ್ಕೆನ ಕಳ್ಕೊಬಿಡು. ಈಗ ಸರಿ. ಮೇಲ್ಗಡೆ ಒಂದು ಕ್ಯಾಪ್ ಆಯ್ತಾ? ಇರೋದೇ ಹೆಂಗ ಇದು? ಕುತ್ಕೋತಾನೆ ಇಲ್ಲ ಇವು ರೆಕ್ಕೆ ಬಿಗಿ ಕಳ್ಕೊಬಿಡ್ತಾ. ಎಲ್ಲೋ ಏನೋ ಬೇರೆ ಏನೋ ಮಾಡ್ಬೇಕು ಅನ್ಸುತ್ತೆ ನಂಗೆ ಗೊತ್ತಾಯ್ತು. ಹೋಗ್ಬಿಟ್ಟೈತೆ ಗೈಸ್ ಇದು. ವರ್ಕ್ ಆಯ್ತಿಲ್ಲ ಕ್ಲೀನಾಗಿ. ಇಲ್ಲ ಹಾಳಾಗ್ಬಿಟ್ಟೈತೆ. ಎಷ್ಟೋ ದಿನ ಆಯ್ತು ತಗೊಂಡಿದ್ದು, ಅವಾಗ ಹಾಳಾಗೈತಿ. ಫ್ಯಾನು ಚೆನ್ನಾಗೈತೆ. ಮತ್ತೆ ಇದು ಗಿಲ್ಕಿ ಫುಲ್ ಹಿಂಗಂತ ಫುಲ್ ಹೊಡಿತಾ ಇರೋದು ಕಣ. ಸಕ್ಕತ್ ಗಳಿಕತ್ತದೆ. ಗಿಲ್ಕಿನೂ ಚೆನ್ನಾಗೈತೆ. ಕೆಲವ್ರು ಮದ್ವೆಗಳಲ್ಲಿ ಹಿಂಗ್ ಹಿಡ್ಕೊ ಕೂತಿರ್ತಾರಲ್ಲ ಬೇಸಿಗೆಲಿ ಹಾಸ್ಪಿಟ್ಲಲ್ಲಿ ಮಾಡ್ಬೋದು. ಸುಮ್ನೆ ಕರೆಂಟ್ ಹಾಕೊಂಡು. ಕರೆಂಟ್ ಇಲ್ಲ, ಸೋಲಾರ್ ಇಲ್ಲ, ಏನಿಲ್ಲ ಗೈಸ್. ಹೆಂಗಾಯ್ತು ನೋಡಿ. ಬೆಟ್ಟಲ್ಲಿ ಹಿಂಗ್ ಅನ್ಬೇಕು ಅಷ್ಟೇ. ಬೆಟ್ಟ ಸುಮ್ನೆ ಅದು ಒಂದ್ಸಲ ಅಂದ್ರೆ 5 ಸಲ ತಿರುಗಿ. ಒಂದ್ಸಲ ಅಂದ್ರೆ ಸ್ಪೀಡ್ ಗಾಳಿ ಬರುತ್ತೆ ಗೊತ್ತೈತ್ರಲ್ಲಿ. ನಿಂತ ಇದ್ರೆ ಗಾಳಿ ಬರ್ತಾನೆ ಇರುತ್ತೆ. ಜಾಸ್ತಿ ಏನ್ ಪ್ರೆಜರ್ ಮಾಡಂಗಿಲ್ಲ ಅಷ್ಟೇ. ನಿಮ್ಗೆ ಯಾವ ಗೇಮ್ ಇಷ್ಟ ಆಯ್ತು ಕಮೆಂಟ್ ಅಲ್ಲಿ ಹಾಕಿ. ಫ್ಯಾನ್ ಇಷ್ಟ ಆಯ್ತಾ ಇಲ್ಲ ಇದು ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯ್ತು ಕಮೆಂಟ್ ಅಲ್ಲಿ ಹಾಕಿ. ಇದು ಚೆನ್ನಾಗಿದೆ. ಈಗೊಂಚು 2 ಆಯ್ತದೆ. ಗೈಸ್ ಪವನ್ ಫಂಕಿ ಸೈಲೆನ್ಸರ್ ಹಾಕ್ಸ್ತಿದ್ದಾನೆ. ಸೈಲೆನ್ಸರ್ ಚೇಂಜ್ ಮಾಡಿಸ್ತಿದ್ದಾನೆ. ಸ್ಟಾಕ್ ಬಾಯ್ಸ್. ಇದು ಟ್ರ್ಯಾಕ್ಟರ್ದು ಸೈಲೆನ್ಸರ್ ಹಾಳಾಗಿತ್ತು ಸ್ವಲ್ಪ, ಅದಕ್ಕೆ ನಂದು ನಿಂತಿರೋ ಕಡೆನೆ ಯಾರೋ ಏನೋ ಮಾಡ್ಬಿಟ್ಟು ಕ್ಲ್ಯಾಂಪ್ ಮುರಿದೋಗ್ಬಿಟ್ಟೈತೆ. JCB ಜನ ನಿಂತ್ಕೊಂಡು ನೋಡ್ತಾರೆ, ಟ್ರ್ಯಾಕ್ಟರ್ಗೆ ಯಾರು ನೋಡೋದೇ ಇಲ್ಲ ಗೊತ್ತಾ. ಇದು ಸ್ವಲ್ಪ ಕ್ಲ್ಯಾಂಪ್ ಮುರಿದೋಗ್ಬಿಟ್ಟೈತೆ. ಇದು ಕ್ಲ್ಯಾಂಪ್ ಹಾಕ್ಸ್ಬೇಕು. ಇಲ್ಲ ಸದ್ಯಕ್ಕೆ ಕ್ಲ್ಯಾಂಪ್ ಸಿಕ್ಕಿಲ್ಲ ಅಂದರೆ ವೆಲ್ಡಿಂಗ್ ಏನಾರು ಮಾಡಿಸ್ಬೇಕು. ಗಾಡಿ ಓಡಿಸ್ತೀರ ಸೌಂಡ್ ಬತ್ತಾ ಬಿದ್ದೈತೆ. ಟ್ರ್ಯಾಕ್ಟರ್ ರೆಡಿ. ಪವನ್, ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ, ಒಂದು ಶೂಟ್ ಇದೆ. ಸೊ ಕಾರ್ನ ನಿಲ್ಲಿಸ್ಬಿಟ್ಟು ಮೆಟ್ರೋದಲ್ಲಿ ಹೋಗ್ತೀವಿ ಇವಾಗ. ಬನ್ನಿ ಮೆಟ್ರೋಲ್ಲಿ ಹೋಗೋಣ. ನೋಡಿ ಈ ಚಿಕ್ಕ ಬ್ಯಾಗ್ ಹಾಕ್ಬಿಟ್ಟು ಒಳ್ಳೆ ಸ್ಕೂಲ್ ಮಕ್ಕಳಿಗೆ ಸಣ್ಣ ಬ್ಯಾಗ್ ಹಾಕೋ ಕರ್ಕೋದಂಗೆ ಅನಿಸ್ತೈತೆ. ಸೊ ಇವಾಗ ಚಲಘಟ್ಟ ಸೈಡ್ ಹೋಗಬೇಕು. ಬನ್ನಿ ಹೋಗೋಣ. ವಾಪಸ್ ಹೋಗ್ತಾ ಇದ್ದೀವಿ. ಕೆಂಗೇರಿ ಮೆಟ್ರೋ ಸ್ಟೇಷನ್ ಬಂದ್ವಿ. ಕಾರ್ ಹಾಕಿದ್ದೀವಿ ಇಲ್ಲಿ ಎಕ್ಸಿಟಲ್ಲಿ. ಕಾರ್ ಎತ್ಕೊ ಹೋಗ್ಬೇಕು ಇವಾಗ. ಬೆಂಗಳೂರಿಂದ ಬಂದು ವರ್ಕೌಟ್ನ ಮಾಡ್ತಾ ಇದ್ದೀವಿ. ಶೋಲ್ಡರ್ ಮತ್ತು ಲೆಗ್ ವರ್ಕೌಟ್ ಇದೆ. ನಿಮ್ಗೆ ಇವತ್ತು ಫುಲ್ ವರ್ಕೌಟ್ ಮಾಡೋದನ್ನ ತೋರಿಸ್ತೀನಿ ರೀ. ಆ ಕಡೆ ನೋಡಿ ಸೂರ್ಯ ಮುಳುಗೋಗ್ತಾ ಇದ್ದಾನೆ, ಸನ್ಸೆಟ್ ಆಗ್ತಾ ಇದೆ. ಕೋಬ್ರ ಬೆಳ್ಳೆ ಕಾಣ್ತಾವ ನೋಡಿ. ಇವಾಗ ಲೆಗ್ ವರ್ಕೌಟ್ ಮಾಡ್ತೀನಿ ನಾನು ಮಾಡ್ತಿಲ್ಲ ಅಂತೇನಾಗ್ತಿಲ್ಲ. ಸುಸ್ತಾಗೋಯ್ತು, ಅದಕ್ಕೆ ಅವ್ನು ಮಾಡ್ಕೊಳ್ಳಿ. ನಾನು ಸ್ಕ್ವಾಟ್ಸ್ ಮಾಡ್ತೀನಿ ಗೈಸ್. ನೋಡಿ ಗೈಸ್, ವಿನಯ್ಗೆ ಶೋಲ್ಡರ್ ವರ್ಕೌಟ್ ಮಾಡ್ತಾರೆ, ಆ ಕಡೆ ಕೋಬ್ರ ವರ್ಕೌಟ್ ಮಾಡ್ತಾವ್ರಿ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಲೆಗ್ ವರ್ಕೌಟ್ ಸ್ಕ್ವಾಟ್ಸ್ ಮಾಡಿದ್ರೆ ಸಾಕು. ತುಂಬ ಜಾಸ್ತಿ ಲೆಗ್ ವರ್ಕೌಟ್ ಮಾಡೋದು ಕಾಲನ್ನ ಬರುತ್ತೆ. ನಾಳಿದ್ದು ಹೇಳೋಕ್ಕಾಗಲ್ಲ. ಕೋಬ್ರ ಬಾಡಿ ಬಿಲ್ಡರ್ ಅಲ್ವಾ, ಲೆಗ್ ಬರ್ಸ್ಲಿ ಚೆನ್ನಾಗಿದೆ. ವರ್ಕೌಟ್ನ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ ಅಡುಗೆ ಮಾಡೋರು ಇಬ್ರು. ಮನೆಗೆ ಹೋಗ್ಬಿಟ್ಟು ಫುಡ್ ಹಾಕ್ತೀವಿ ಗೈಸ್. ಬನ್ನಿ ಇವಾಗ ನಮ್ಮ ಊರಿಗೆ ಹೋಗೋಣ. ಕೋಬ್ರ ಬೆಳಗ್ಗೆ ನಮ್ಮ ಮನೆ ಹತ್ರ ಹಾಕಿದ ಗಾಡಿ. ಬೆಂಗಳೂರಿಗೆ ಹೋಗಿದ್ವಲ್ಲ, ಶೂಟ್ ಇತ್ತಲ್ಲ, ಅದಕ್ಕೆ ಈಗ ಹಂಗೆ ಹೋಗ್ತಾ ಇದ್ದೀವಿ. ನೋಡೋಣ ಕೋಬ್ರ. ಬಾಯಿ ಒಬ್ರನ್ನ ಇವಾಗ ನಮ್ಮ ಮನೆಗೆ ಕರ್ಕೊಬಂದೆ. ನಮ್ಮ ಮನೇಲಿ ಮುದ್ದೆ,
ಬೇಳೆ ಸಾರು ಮೊಟ್ಟೆ ಊಟ ಮಾಡ್ತಾವನೆ. ನಾನು ಒಂದು ಸ್ವಲ್ಪ ಮಗ ತೊಳ್ಕೊ ಬಂದ್ಬಿಟ್ಟು ನಾನು ಕೂತ್ಕೋತೀನಿ ರೀ. ಹೆಂಗೈತೆ ಕೊಬ್ರ ನಮ್ಮ ಅಮ್ಮಂದು ಅಡುಗೆ? ನಾನು ಬರ್ತೀನಿ ರೀ ಕೈ ಮಗ ತೊಳ್ಕೊಂಡು. ಬೇರೆ ಚಿಕನ್ ಹತ್ರ ಚಿಕನ್ ತಿಂದಿಲ್ಲ ಅಂದ್ರೆ ಪ್ರೋಟೀನ್ ಸಿಗಲ್ಲ. ಅದರಲ್ಲಿ 150 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಬಾಡಿ ಬಿಲ್ಡರ್ ಕಣೆ ಅವನು. ದಿನ ಅವ್ರ ಮನೇಲಿ ಬೈತಾರೆ ಅಂದ್ಬಿಟ್ಟು ಅವನೇ ಮಾಡ್ಕೊಳ್ಳೋದು ಅಡುಗೆನ ಮನೇಲಿ ದಿನ. ನಾನೇ ಮಾಡ್ಕೊಂಡು ನಾನು ತಿಂತೀನಿ. ಆಮೇಲೆ ಒಂದು 15-20 ಮೊಟ್ಟೆ ತಿಂತೀನಿ. ದಿನ 15-20 ತಿಂದಿಲ್ಲ ಅವ್ರು. ಇವಾಗ 15 ತಿಂತಾ ಇದೀನಿ. ಒಂದು ದಿವಸ ಮೊಟ್ಟೆ ಚಾಲೆಂಜ್ ಮಾಡ್ಸೋದಂಗಾರೆ. ಮೊಟ್ಟೆ ಅಂದ್ರೆ ಇದು ಒಳಗಡೆ ಯೆಲ್ಲೋ ಕಲರ್ ತಿನ್ನಲ್ಲ, ಬರೀ ವೈಟ್ ತಿಂತಾನ ಅಷ್ಟೇ. ಬರೀ ವೈಟ್ ಅಷ್ಟೇ, ಒಳಗಡೆ ಯೆಲ್ಲೋ ಕಲರ್ ತಿನ್ನಲ್ಲ. ಅದು ಆಚೆ ಹಾಕ್ತೀನಿ, ಇಲ್ಲ ನಮ್ಮ ನಾಯಿಗೆ ಹಾಕ್ತೀನಿ. ಅದು ಅದಕ್ಕೂ ಜಾಸ್ತಿ ಹಾಕ್ಬಾರ್ದು. ಅದು ವಾರಕ್ಕೂ ಒಂದಿನ ಅಷ್ಟೇ ಹಾಕೋದು, ಇಲ್ಲಾಂದ್ರೆ ಅದು ಹೋಗುತ್ತೆ. ಅದರಲ್ಲೇ ಪ್ರೋಟೀನ್ ಸಿಗೋದು ಜಾಸ್ತಿ, ಇಲ್ಲಾಂದ್ರೆ ಆಗಲ್ಲ. ಪ್ರೋಟೀನ್ ಗೊಬ್ಬರ. ನಾನು ಬಂದು ಕೂತ್ಕೊಂಡೆ ಊಟಕ್ಕೆ. ಮುದ್ದೆ, ಬೇಳೆ ಸಾರು, ಮೊಟ್ಟೆ, ಅನ್ನ. ಒಂಚೂರು ಉಪ್ಪಾಕಿ ಮತ್ತೆ ಸಪ್ಪೆ ಆಗದ ಒಂಚೂರು. ನಿಂಗೆ ಅನ್ಸಿಲ್ವಾ? ಒಂಚೂರು ಸಪ್ಪೆ ಐತೆ ಅನಿಸ್ತೈತೆ. ಎಗ್ರು ಬೇಡ ಜಂಪ್ ಮಾಡಬೇಡ. ಅಯ್ಯೋ ಅಲ್ಲಿ ಅವನಿಗೆ 2 ಗ್ಯಾನ್ ಆಗ್ತೈತೆ ಮೊಟ್ಟೆ. ಎಗ್ರು ಬೇಡ ಬಾಳೆಹಣ್ಣು ಬೇಡ ಅಂತ ಕಣ. ಜಾಸ್ತಿ ಆಗೋಯ್ತು ಊಟ. ನಿಜವಾಗ್ಲೂ ನಾವು ಈಗ ತಿಂದಿರೋದು ಹೆಚ್ಚು ಇಷ್ಟ. ನಾನು ಕೊಬ್ರ ಹೊರಟ ಇವಾಗ ಊಟ ಮಾಡಿಕೊಂಡು. ಭೀಮನ್ ಬಾಯ್ ಹೇಳ್ಬಿಟ್ಟು ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ